ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿಲ್ಲ ಅಂತ ವಿಜಯಲಕ್ಷ್ಮಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸುಳ್ಳು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ಕೇಸ್ಗಳು ಪೊಲೀಸ್ಗೆ ಒಂದೇ, ಸಿಸಿಬಿ ಲೆವೆಲ್ ನಲ್ಲೇ ಎಫ್ಐಆರ್ ಅನ್ನು ದಾಖಲು ಮಾಡಿದೀವಿ. ಪ್ರಕರಣದ ಬಗ್ಗೆ ಡಿಸಿಪಿ ಹಂತದಲ್ಲೇ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕೆಲ ಸಮಯದಲ್ಲಿ ತಕ್ಷಣ ಲೀಡ್ ಸಿಗಲ್ಲ ಎಲ್ಲದರಲ್ಲೂ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಉದ್ದೇಶ ನಮಗಿಲ್ಲ. ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಅಧಿಕಾರ ಮೇಲೆಯೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಜಯಲಕ್ಷ್ಮಿ ಅವರು ಗವರ್ಮೆಂಟ್ ಸೇರಿದಂತೆ ಅಂಡ್ ಹೋಮ್ ಮಿನಿಸ್ಟರ್ ಸೇರಿದಂತೆ ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿ ಪ್ರಶ್ನೆಯನ್ನ ಹಾಕಿದ್ರು. ನಾನು ವ್ಯವಸ್ಥೆಯನ್ನ ನಂಬುತ್ತೀನಿ, ಬಟ್ ಈಗಿನ ಇತ್ತೀಚಿನ ಇನ್ಸಿಡೆಂಟ್ ಗಳನ್ನ ಗಮನಿಸಿದ್ರೆ ಒಬ್ರಿಗೊಂದು ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಬರ್ತಾ ಇದೆ. ನಾನು ಒಬ್ಬ ಹೆಣ್ಣು, ಬಟ್ ಮತ್ತೊಬ್ಬ ಹೆಣ್ಣಿಗೆ ಸಿಕ್ಕಂತಹ ತನಿಖೆಯಲ್ಲಿ ಸಿಕ್ಕ ಪ್ರಾಮುಖ್ಯತೆ ನನ್ನ ಕಂಪ್ಲೇಂಟಿಗೆ ಯಾಕೆ ಸಿಗಲ್ಲ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಇಲ್ಲ ಅಂತದ್ದು ಏನು ಆಗ್ತಿಲ್ಲ, ನಾವು ಯಾರ ಮೇಲೂ ಕೂಡ ಒಬ್ರಿಗೊಂದು ಮಾಡ್ತಾ ಇಲ್ಲ, ಎಲ್ಲರೂ ಒಂದೇ, ಎಲ್ಲಾ ಕೇಸ್ಗಳು ಒಂದೇ ಅಂತ ಸೀಮಂತ್ ಕುಮಾರ್ ಪೊಲೀಸ್ ಆಯುಕ್ತರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಕ್ಷಣ ನಮ್ಗೆ ನಾವು ಕೊಟ್ರೆ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲ, ನನ್ನ ಪ್ರಕಾರ ಆ ಥರ ಅದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥ ಅವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ರು. ಅದೂ ಸಿಸಿಬಿ ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ ಡಿಸಿಪಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೂ ಉದ್ದೇಶ ಅಲ್ಲ. ಆ ಥರ ಇದ್ದರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ನಾವು ಕೊಟ್ರೆ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲ, ನನ್ನ ಪ್ರಕಾರ ಆ ಥರ ಅದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥ ಅವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ರು. ಅದೂ ಸಿಸಿಬಿ ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ